ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಶುಕ್ರವಾರ ಯಾವ ವಿಶೇಷತೆಯನ್ನ ಹೊತ್ತು ತಂದಿದೆ ಪಂಚಾಂಗದಲ್ಲಿ, ಜೊತೆಗೆ 12 ರಾಶಿಗಳ ಫಲಾಫಲ, ಶುಕ್ರನ ಲಾಭ ಯಾವ ರಾಶಿಯವರು ಪಡ್ಕೋತಾರೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಶುಕ್ರವಾರ, ಶುಕ್ರನ ಲಾಭ ಹೇಗಿದೆ ಈ ದಿನ, ಜೊತೆಗೆ ಯಾವ ವಿಶೇಷತೆಯನ್ನ ಶುಕ್ರವಾರ ಹೊತ್ತು ತಂದಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾಯ ಶರದೌ ವಾಚನ್ನ ಸದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ಚತುರ್ಥಿ ತಿಥಿ, ವಿಶಾಖ ನಕ್ಷತ್ರ ಈ ದಿವಸ. ಸಾಮಾನ್ಯವಾಗಿ ಪ್ರತಿ ವಾರವೂ ಒಂದೊಂದು ವಿಶೇಷ ಇರುತ್ತೆ. ಏನು ವಿಶೇಷಗಳಿಲ್ಲ, ಆರಾಧನೆಗಳು, ವ್ರತಗಳು ಮತ್ತೊಂದು ಇಲ್ಲ ಅಂದಿದ್ದ ದಿವಸ ಆ ವಾರದ ಅಧಿಪತಿಯ ಆರಾಧನೆಯೇ ಸಾಕಾಗುತ್ತೆ. ಶುಕ್ರವಾರದ ದಿವಸ ಶುಕ್ರನಿಗೆ ಹೆಚ್ಚಿನ ಬಲ ಇರುತ್ತೆ. ಪ್ರತಿ ವಾರದಲ್ಲೂ ಶನಿವಾರ ಶನೈಶ್ಚರನಿಗೆ, ರವಿವಾರ ರವಿಗೆ, ಸೋಮವಾರ ಚಂದ್ರನಿಗೆ, ಹೀಗೆ ಆಯಾ ಗ್ರಹಗಳಿಗೆ ಆಯಾ ವಾರಗಳಲ್ಲಿ ಹೆಚ್ಚಿನ ಬಲ ಇರ್ತದೆ. ಹೀಗಾಗಿ ಶುಕ್ರ ಏನಪ್ಪ ಮಾಡ್ತಾನೆ? ಸಂಪದ್ವಾಹನ ವಸ್ತ್ರಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ. ಸಂಪತ್ತು, ವಾಹನ, ವಸ್ತ್ರ, ನಮ್ಮ ಅಲಂಕಾರಗಳು, ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸರ್ವಾಂಗ ಸೌಂದರ್ಯಕ್ಕೆ ಏನು ಬೇಕೋ ಅದೆಲ್ಲವನ್ನ ಏರ್ಪಾಡು ಮಾಡಿಕೊಡೋನೇ ಶುಕ್ರ. ಹೀಗಾಗಿಯೇ ಶುಕ್ರವಾರ ದಿವಸ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅಲಂಕಾರ ಸಾಧನ, ಅವುಗಳನ್ನೇ ಮಂಗಳ ದ್ರವ್ಯ ಅಂತ ಕರೀತಾರೆ. ಅವರು ತೊಡ್ತಕ್ಕಂಥ ಬಳೆ, ಉಡ್ತಕ್ಕಂಥ ವಸ್ತ್ರ ಅಥವಾ ಅವರಿಗೆ ಯಾವುದು ಇಷ್ಟವೋ ಅದನ್ನು ಈ ದಿವಸ ದಾನ ಮಾಡ್ತಕ್ಕಂಥದ್ದು. ಹೆಣ್ಮಕ್ಕಳನ್ನ ಅವರಿಗೆ ಅಲಂಕಾರ ವಸ್ತುಗಳನ್ನು ಪ್ರದಾನ ಮಾಡ್ತಕ್ಕಂಥದ್ದು, ಮಂಗಳ ದ್ರವ್ಯ ಅಂತ ಅದನ್ನು ಕೊಡ್ತಕ್ಕಂಥದ್ದು. ಇದನ್ನು ಮಾಡಿದ್ರೆ ಶುಕ್ರ ಎಲ್ಲಿದ್ದಾನೆ? ಶುಕ್ರ ಸುಮಂಗಲಿಯರಲ್ಲಿದ್ದಾನೆ. ಆತ ಯಾವುದನ್ನು ನಾವು ಫಲ, ಪುಷ್ಪ, ಗಂಧ, ಸುಗಂಧ ಅಂತೀವೋ ಅಲ್ಲೆಲ್ಲ ಅವನ ಅಸ್ತಿತ್ವ ಇದೆ. ಹೀಗಾಗಿ ಅವುಗಳನ್ನು ನೋಡಿ, ನೀವು ದೇವಸ್ಥಾನಕ್ಕಾದರೆ ಒಂದು ಗಂಧವನ್ನು ತೆಗೆದುಕೊಂಡು ಕೊಡಿ, ಗಂಧದ ಚಕ್ಕೆಯನ್ನು, ಅಥವಾ ಪರಿಮಳಭರಿತವಾದ ಪುಷ್ಪವನ್ನು ಈ ದಿವಸ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿ. ಅಲ್ಲಿ ಶುಕ್ರ ಸಾನ್ನಿಧ್ಯ ಇರುತ್ತೆ. ಅದು ನಿಮಗೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಇಲ್ಲ, ಸ್ತ್ರೀಯರನ್ನು ಅವರನ್ನು ಕರೆದು ಅವರ ಕಾಲು ತೊಳೆದು ಅವರಿಗೆ ಬೇಕಾಗಿರತಕ್ಕಂಥದ್ದನ್ನು ಕೊಡಿ. ಒಂದು ಕನ್ನಡಿ, ಬಾಚಣಿಕೆ, ಈ ಥರದ್ದೆಲ್ಲ ಆಗುತ್ತೆ. ಮೇಕಪ್ ಸೆಟ್, ಅದೆಲ್ಲ ಶುಕ್ರನ ಸ್ಥಾನ ಇದೆ. ಶುಕ್ರ ಎಲ್ಲಿಲ್ಲ, ಎಲ್ಲ ಕಡೆ ವ್ಯಾಪ್ತಿ. ಅವನು ಲೋಕ ಕಲ್ಯಾಣ ಕಾರಣೀಕರ್ತ. ಹೀಗಾಗಿ ಎಲ್ಲಿ ಸೌಂದರ್ಯ ಇದೆ ಅಲ್ಲಿ ಶುಕ್ರ ಇರ್ತಾನೆ. ಹೀಗೆ ಈ ವಾರ ಫಾಲ್ಗುಣ ಮಾಸದ ಈ ಶುಕ್ರವಾರ ಚತುರ್ಥಿ ಇದೆಯಲ್ಲ, ಏನು ಇಲ್ಲ ಅಂದರೆ ಸುಮಂಗಲೆಯರಿಗೆ ಪೂಜೆ ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.